ಮತ್ತೊಂದು ಮಾತು ನೆನಪಾಯ್ತಪ್ಪ, ಅತಿ ಆದ್ರೆ ಅಮೃತನೂ ವಿಷ ಅಂತ. ಹಂಗೆ ನೀವು ಹಾಲಿಗೂ ಕೂಡ ಕಂಪೇರ್ ಮಾಡಬಹುದು. ಯಾವುದೇ ಅತಿ ಆದ್ರೂ ಕೂಡ, ಜಸ್ಟ್ ಹಾಲು ಮಾತ್ರ ಅಲ್ಲ, ಯಾವುದೇ ಅತಿ ಆದ್ರೂ ಕೂಡ ಅದು ದೇಹದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಡಾಕ್ಟರ್, ನನಗೆ ಈಗ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಮಾಂಸನೂ ಒಳ್ಳೇದಲ್ಲ, ಹಾಲು ಒಳ್ಳೇದಲ್ಲ, ಯಾವುದೇ ಅತಿ ಆದ್ರೂ ಕೂಡ ಕೊಬ್ಬಿನಾಂಶ ಎರಡರಲ್ಲೂ ಕೂಡ ಇದೆ ಅಂತ. ಈ ಫ್ಯಾಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮನುಷ್ಯರಲ್ಲಿ ಅದು ನಿದ್ರಾಹೀನತೆ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗೋದಕ್ಕೆ ಈ ಕೊಬ್ಬಿನಾಂಶ ಕಾರಣ ಆಗ್ತಾ ಇದೆ ಅನ್ನುವಂತಹ ವಿಚಾರ ಒಪ್ಕೊಳ್ತೀರಾ ಇದನ್ನ? 100% ಡೆಫಿನೆಟ್ಲಿ. ಕೊಲೆಸ್ಟ್ರಾಲ್ ನೋಡಿ, ಈ ಹೃದಯಾಘಾತಕ್ಕೆ ಕಾರಣ ಭಾಳ ಜನಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂದರೆ, ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟಿರುತ್ತೆ ಎಡಭಾಗದಲ್ಲಿ ನೋಡಿ, ಹೃದಯ ಬದುಕಬೇಕಾದ್ರೆ ಅದಕ್ಕೂ ಆಹಾರ ಬೇಕು, ಆಕ್ಸಿಜನ್ ಅಂಡ್ ಗ್ಲೂಕೋಸ್. ಇದನ್ನು ಕ್ಯಾರಿ ಮಾಡೋದು ರಕ್ತನಾಳಗಳು. ಹಾರ್ಟ್ಗೆ ಕರೋನರಿ ವೆಸಲ್ ಅಂತ ಎರಡು ಇದಾವೆ, ಲೆಫ್ಟ್ ಅಂಡ್ ರೈಟ್, ಅದಕ್ಕೆ ಬ್ರಾಂಚಸ್ ಇದಾವೆ. ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದ್ರೆ, ನನ್ನ ಬೆರಳು ಬದುಕಬೇಕಾದ್ರೆ ಅದಕ್ಕೆ ಆಹಾರ ಡಿಜಿಟಲ್ ವೆಸಲಿಂದ ಹೋಗ್ತಾ ಇದೆ. ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ 4 ಅವರ್ಸ್ನಲ್ಲಿ ಇದು ಗ್ಯಾಂಗ್ರೀನ್ ಆಗುತ್ತೆ, ಸತ್ತೋಯ್ತು. ಹೃದಯಕ್ಕೂ ಅದೇ ಥರ. ಹೃದಯದ ಮಸಲ್ ಇದೆಯಲ್ಲ, ಮಯೋಕಾರ್ಡಿಯಮ್, ಇಟ್ಸ್ ಎ ಸ್ಪೆಷಲ್ ಮಸಲ್. ಅದು ಇದು ಸ್ಕೆಲೆಟಲ್ ಮಸಲ್, ಸಾಯ್ಲಿಕ್ಕೆ 4 ಅವರ್ ಬೇಕು. ಬಟ್ ಹೃದಯಕ್ಕೆ ಆ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ ಅಷ್ಟೆಲ್ಲ ಸತ್ತೋಗುತ್ತೆ. ಅದನ್ನು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು ನಾವು. ಆ್ಯಂಡ್ ಮೊನ್ನೆ ಎಲ್ಲ ಮಾಧ್ಯಮಗಳು ತೋರಿಸ್ದಂಗೆ ಹಾರ್ಟ್ ಅಟ್ಯಾಕ್ ಬಂದವರೆಲ್ಲ ಸತ್ತೋಗಲ್ಲ. ದಯವಿಟ್ಟು ಇದೊಂದು ತಪ್ಪು ತಿಳುವಳಿಕೆ. ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಅಟ್ಯಾಕ್ ಬೇರೆ. ಈಗ ಯಾಕೆ ನಾನು ಅಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿಲ್ಲ, ಇಲ್ಲಿ ಸುಮ್ಮನೆ ಡೆಮಾನ್ಸ್ಟ್ರೇಷನ್ಗೆ ಹಾಕಿದೆ. ನಮ್ಮ ರಕ್ತನಾಳ ಲೂಮೆನ್ನು ನ್ಯಾರೋ ಆಗ್ತಾ ಬರುತ್ತೆ, ಯಾಕಂದರೆ ಕೊಲೆಸ್ಟ್ರಾಲ್ ಅದರೊಳಗೆ ಡಿಪಾಸಿಟ್ ಆಗ್ತಾ ಬರುತ್ತೆ. ಸೊ ಇದಕ್ಕೆ ಮೇಯ್ನ್ ಕಾರಣ ಈ ಕೊಲೆಸ್ಟ್ರಾಲ್ ಎಲ್ಲಿ ರಿಚ್ ಅಂದರೆ ರೆಡ್ ಮಟನ್ನು, ಈವನ್ ಮಿಲ್ಕಲ್ಲಿರೋ ಕೊಲೆಸ್ಟ್ರಾಲ್. ಒಟ್ಟು ಕೊಲೆಸ್ಟ್ರಾಲ್ನ ನಾವು ಮೊದಲ ಕಾಲದಾಗ ಕೇಳೋರು, ಹಳ್ಳಿಯವ್ರಿಗೆ ಯಾಕೆ ಹೆಚ್ಚಿಗೆ ಆಗ್ತಿಲ್ಲ ಸರ್, ತಿಂದೋರು ದುಡಿಯೋರು ವಾಟ್ ಎವರ್ ಕ್ಯಾಲರೀಸು ಅಥವಾ ಇದನ್ನು ತೊಗೊಂಡ್ರೆ ಬರ್ನ್ ಮಾಡಬೇಕು. ಈಚೀಚೆಗೆ ಸೆಡೆಂಟ್ರಿ ವರ್ಕು, ತಿಂತಾರೆ ಅದನ್ನು ಬರ್ನ್ ಮಾಡೋಕ್ಕೆ ಇದಿಲ್ಲ, ಇಲ್ಲದ್ರೆ ಕೂತ್ಕೆ ಕೆಲಸ, ಇಲ್ಲದ್ರೆ ಲಾಟ್ ಆಫ್ ಟೆನ್ಷನ್ನು. ಸೊ ಅಲ್ಟಿಮೇಟ್ಲಿ ಕೊಲೆಸ್ಟ್ರಾಲ್ ಈಸ್ ದ ಕಲ್ಪ್ರಿಟ್. ಆ ಕೊಲೆಸ್ಟ್ರಾಲ್ ಒಳಗಡೆ ಡಿಪಾಸಿಟ್ ಆಗಿ 70% ಬ್ಲಾಕ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನೋ ಡೌಟ್ ಈ ನಾನ್ ವೆಜಿಟೇರಿಯನ್ ಫುಡ್ಡು, ಅದರೊಳಗೆ ಮಟನ್ನು, ರೆಡ್ ಮಟನ್ನು 2 ಪ್ರಾಬ್ಲಮ್. ಒಂದು ಕೊಲೆಸ್ಟ್ರಾಲು, ಎರಡನೇದು ಕ್ಯಾನ್ಸರ್ ಆಫ್ ದಿ ಕೋಲಾನ್. ಹೇಳ್ತಾ ಇದ್ರು ಕೋಲಾನ್ನೊಳಗೆ ಹೆಂಗೆ ಇದಾಗುತ್ತೆ ಅಂತ. ಇಟ್ ಈಸ್ ಟ್ರೂ. ಸೊ ಆದ್ದರಿಂದ ದಯವಿಟ್ಟು ಮಟನ್ ತಿನ್ನೋರಿಗೆ ಇವೆರಡು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮೇನ್ ಕಾರಣ ನಿಮ್ಮ ನಾನ್ ವೆಜಿಟೇರಿಯನ್. ಅದರಲ್ಲಿ ಅನ್ಫಾರ್ಚುನೇಟ್ಲಿ ನೀವು ಅವಲೇ ಹೇಳ್ದಂಗೆ ಅತಿ ಆದರೆ ಅಮೃತವು ವಿಷ, ಅದು ನಿಜ. ನೀವು ಬೀಗ್ರೂಟಕ್ಕೆ ಹೋಗಿ ಒಂದು ತೊಟ್ಟೆಯೊಳಗೆ ಅರ್ಧ kg ಇರ್ತದೆ, ಅಷ್ಟು ತಿನ್ನಬೇಡಿ ಅಂತ. 1 ಪೀಸು 2 ಪೀಸ್. ಈಗ ಮಾಂಸ ಒಳ್ಳೇದಂತ ತಕ್ಷಣ ತಟ್ಟೆಗಟ್ಟಲೆ ಮಾಂಸ ಒಳ್ಳೇದಂದ್ರೆ ಇಡೀ ದಿನ ಹಾಲಲ್ಲೇ ಬರ್ತದೆ, ಹಂಗೆ ಮಾಡಬಾರ್ದು ಅಂತ. ಸೊ ಅದು ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್ ಅಭಿ ಅವರೇ, ಈಗ ನಾನು ಆಗ್ಲೇ ಒಂದು ಟ್ರಯಲ್ ನೋಡ್ತಾ ಇದ್ದೆ. ಅಂದ್ರೆ 2 ಗ್ಲಾಸ್ ಇರುತ್ತೆ, ಒಂದ್ ಕಡೆ ಹಸು ಹಾಲು, ಒಂದ್ ಕಡೆ ಎಮ್ಮೆ ಹಾಲು. ಅಲ್ಲಿ ನಮಗೆ ಎಷ್ಟು ಗ್ರಾಮಲ್ಲಿ ಫ್ಯಾಟ್ ಸಿಗಬಹುದು ಅಂದ್ರೆ, ಒಂದು ಹಸು ಹಾಲಲ್ಲಿ ನಮಗೆ 10 ಗ್ರಾಮ್ ಫ್ಯಾಟ್ ಸಿಗುತ್ತೆ, ಎಮ್ಮೆ ಹಾಲಲ್ಲಿ 15% ನಮಗೆ ಫ್ಯಾಟ್ ಸಿಗುತ್ತೆ ಅಂತ. ಹಂಗೆ ನಿಜಾದ? ಹಂಗೆ ತೂಕ ಹಾಕಿ ತಿನ್ನಕ್ಕೆ ಕುಡಿಯೋಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಸೊ ಬಹಳಷ್ಟು ಜನರು ಅಂದ್ರೆ ಕೇಳೋವಂಥದ್ದುಂಟು, ನಾನು ಎಮ್ಮೆ ಹಾಲು ಕುಡಿಬೇಕಾ, ಇಲ್ಲ ಗೋಟ್ ಮಿಲ್ಕ್ ಕುಡಿಬೇಕಾ, ಆ ಮಿಲ್ಕ್ ಕುಡಿಬೇಕಾ ಅಂತೇಳಿ. ಸೊ ಯೂಶಲಿ ಏನಿಲ್ಲ ಸರ್, ಕುಡಿಯುವಂಥದ್ದು ಏನೇ ಕುಡೀರಿ ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ಲಿಮಿಟ್ ಅಂತ ಇದೆ. ಅದನ್ನು ಯಾವತ್ತೂ ಕ್ರಾಸ್ ಮಾಡಬಾರ್ದು. ನಾವು ಆ ರೀತಿ ಫ್ಯಾಟನ್ನು ಲೆಕ್ಕ ಮಾಡೋಕೆ ಹೋದ್ರೆ ನಾವು ಪ್ರತಿಯೊಂದನ್ನು ಲೆಕ್ಕ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಯೂಶಲಿ ಅಂಥದ್ದನ್ನ ಲೆಕ್ಕ ಮಾಡಿ ಕೆಲವರು ಎಕ್ಸ್ಪರ್ಟ್ಸ್ ಹಂಗೆ ಹೇಳ್ತಿದ್ದಾರೆ, ಡಾಕ್ಟರ್ ಇಷ್ಟು ಒಂದು ಗ್ಲಾಸ್ ಹಾಲು ಕುಡಿತೀರಿ ಅಂದ್ರೆ ಇಷ್ಟು ಫ್ಯಾಟ್ ನಿಮ್ಮ ದೇಹ ಸೇರುತ್ತೆ, ಹುಷಾರಾಗಿರಿ. ಹಂಗೆ ಭಯ ಬೀಳಿಸ್ಬಿಟ್ರೆ ಜನ ಏನ್ ಮಾಡೋದು ಅಂತ. ಸೊ ಯೂಶಲಿ ಮತ್ತೆ ಇನ್ನೊಂದು ಏನಂತಲ್ಲ, ತುಂಬ ಓವರ್ ಕಾನ್ಷಿಯಸ್ ಆಗಿಬಿಡ್ತಾರೆ. ಯೂಶಲಿ ಅಯ್ಯೋ ನಾನು ಇಷ್ಟೇ ತಗೋಬೇಕು ಇಷ್ಟ ಅಂತ ಎಲ್ಲದರಲ್ಲೂ ಲೆಕ್ಕ ಮಾಡ್ತಾ ತಗೋತಾರೆ. ಅಟ್ ದ ಎಂಡ್ ಆಫ್ ದ ಟೈಮ್ ಒಂದು ಸಡನ್ ಆಗಿ ಯಾವುದೋ ಒಂದು ಇದು ಬಂದಾಗ ಎಲ್ಲವನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಸೊ ಯೂಶಲಿ ಒಂದು ಕಾನ್ಸೆಪ್ಟ್ ಇದೆ, ಯೂಶಲಿ ವೀಕೆಂಡ್ ಇಲ್ಲಿ ಬೆಂಗಳೂರಲ್ಲಿ ನೋಡುವಂಥದ್ದಾದರೆ IT ಕರೆಕ್ಟಾಗಿ ಮಂಡೆಯಿಂದ ಶುರು ಮಾಡಿಕೊಂಡು ಸ್ಯಾಟರ್ಡೆ ಫ್ರೈಡೆ ನೈಟ್ ತನಕ ಪ್ರಾಪರಾಗಿ ಅವ್ರದ್ದು ಕರೆಕ್ಟು ಇದೇ ಕ್ಯಾಲರಿ ಇಷ್ಟೇ ಅಂತೇಳಿ ಮಾಡ್ತಾರೆ. ಶನಿವಾರ ಭಾನುವಾರ ಬಂತು ಎಲ್ಲ ಕಂಪ್ಲೀಟಾಗಿ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಸೊ ಸೇಮ್ ಥಿಂಗು. ಸೊ ಒಂದು ನ್ಯೂಟ್ರಲ್ ಅಂತೇಳಿ ಒಂದು ಮಾಡ್ಕೊಂಡ್ಬಿಟ್ರೆ ಅದನ್ನೇ ತಗೋಬೇಕು. ಸೊ ಒಂದಿನ ಇಷ್ಟು ತಗೋಬೋದು, ಜಾಸ್ತಿ ತಗೋಬೋದು, ಇನ್ನೊಂದು ದಿನ ಇಲ್ಲ ನಾನು 2 ಲೀಟ್ರ್ ಕುಡಿದ್ರೆ ಚೆನ್ನಾಗುತ್ತೆ, ಇನ್ನೊಂದು ದಿನ ನಾನು 200 ml ಮಾತ್ರ ಕುಡಿದ್ರೆ ಚೆನ್ನಾಗುತ್ತೆ. ಒಂದ್ಸಲ ಒಬ್ರು ಹಾಗೆ ಹೇಳ್ತಾರೆ, ಇನ್ನೊಂದು ಸಡನ್ ಆಗಿ ಅವ್ರೇನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಅಲ್ವಾ, ಈಗ ಡಾಕ್ಟರ್ ಅಲ್ದಿದ್ದವರು ಕೂಡ ಹೀಗೆ ಮಾತಾಡೋರೆ ಜಾಸ್ತಿ, ಅದು ತಗೊಳ್ಳಿ ಇದು ತಗೊಳ್ಳಿ ಅಂತೇಳಿ ಸಡನ್ ಆಗಿ ನೋಡ್ತಾರೆ. ಎಲ್ಲರೂ ಎಕ್ಸ್ಪರ್ಟ್ಸ್ ಈಗ ನಾವು ಕೇಳಬೇಕು ಅಟ್ಲೀಸ್ಟ್ ಈಗ ಅಂತ. ಪೇಷಂಟ್ಸ್ ಅಷ್ಟೇ ಬಂದ ಕೂಡಲೇ ನನಗೆ ಅದು ಇದು ಎಲ್ಲ ನನಗೆಲ್ಲ ರೆಡಿ ಆಗಿದೆ, ಇದು ಮಾಡಿ ಡಾಕ್ಟ್ರೆ ಈ ರೀತಿ ಕೊಡಿ ಅಂತೇಳಿ. ಸೊ ಯೂಶಲಿ ಅವರು ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ನೋಡ್ಕೊಂಡ್ಬಂದು ನಮಗೇನಿಲ್ಲ ಈ ಥರ ಒಂದು ಆಪ್ಷನ್ ಎಂಟ್ರಿ
ಲಾಟ್ರಿ ಥರ ಯಾವ ಥರ ನೀವು ಇದ್ದದ್ದು ತಗೊಳ್ಳಿ ಇಷ್ಟು ಸಾಕು ಅವ್ರೇನು ತೊಗೊಂಬರ್ತಾರೆ ಮಲ್ಟಿಪಲ್ ಚಾಯ್ಸ್ ಥರ. ಮುಂಚೆ ಬಂದವರೆಲ್ಲ ಲಾಂಗ್ ಎಸೆ ಥರ ಬರ್ತಾ ಇದ್ರು. ಸೊ ಏನು ಮಾಡಬೇಕು ಡಾಕ್ಟ್ರ್ ಅಂತ ಕೇಳಿದಾಗ ನಾವು ಅವರಿಗೆ ಉತ್ತರಿಸ್ತಾ ಇದ್ವಿ. ಈಗ ಅವರೇ ಕಂಪ್ಲೀಟಾಗಿ ಕ್ವಶನ್ಸ್ ಮಾಡಿಕೊಂಡು ಸರ್ ನೀನು 4ರಲ್ಲಿ ನಾನು ಯಾವ ತಗೊಳ್ಳಿ ಅಂತ ಕೇಳಿದೆ, ಅವರೇ ಇದು ಮಾಡ್ಕೊಂಡು ಬರುವಂಥದ್ದು ಜಾಸ್ತಿ. ಸೊ ನನ್ನ ಪ್ರಕಾರ ಹಾಗೆ ಇದೇ ಮಿಲ್ಕ್ ತಗೊಳ್ಳಿ, ಇಷ್ಟೇ ಫ್ಯಾಟ್ ಕಂಟೆಂಟ್ ಇದೆ, ಸೊ ಈ ಫಂಡಲ್ಲಿ ಇಷ್ಟೇ ಫ್ಯಾಟ್ ಇರಬೇಕಾ ಹೇಗಿದೆ ಅದನ್ನಂತ ಯೂಶಲಿ ಅಂಥದ್ದೊಂದು ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳೋದು ನನ್ನ ಭಾವನೆ. ಓಕೆ, ಪಬ್ಲಿಕ್ ಕಾಲರ್ಸ್ ಡಾಕ್ಟರ್. ಎಕ್ಸಾಕ್ಟ್ಲಿ, ಜನಸಾಮಾನ್ಯರ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್, ಅವ್ರಿಗೆ ಉತ್ತರ ಸಿಗಬೇಕಾಗುತ್ತೆ. ಹಾಗಾಗಿ ಜನ ಕೂಡ ಕರೆ ಮಾಡಬಹುದು. ಒಂದು ಉತ್ತಮ ವೇದಿಕೆ ಅನ್ಸುತ್ತೆ ಗ್ಯಾರಂಟಿ ನ್ಯೂಸ್. ಇವತ್ತು ಕರೆ ಮಾಡಿ ನೀವು ಮಾಹಿತಿ ಪಡ್ಕೊಳ್ಳೋಕೆ ರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಡೌಟ್ ಇದೆ ಸರ್? ಮೇಡಮ್ ನಮ್ಗೆ ಡೌಟ್ ಏನಂದ್ರೆ ಈಗ ಹಾಲು ಇದು ಆಯ್ತು, ಪಿತ್ತ ಒಂದು ಬಹಳ ಆಗ್ತಾ ಇದೆ ಮೇಡಮ್. ಪಿತ್ತದಿಂದ ಇದು ಏನಂತಾರೆ ಚರ್ಮ ರೋಗ ಬಹಳ ಆಗ್ತಾ ಇದೆ ಇತ್ತೀಚೆಗೆ. ಸೊ ಅದಕ್ಕೆ ಹಾಲಿಗೆ ಮತ್ತೆ ಇಲ್ಲಿ ಮಾಂಸಕ್ಕೆ ಏನ್ ಕನೆಕ್ಟ್ ಇದೆ ಅಂತ ಸರ್ ಕೇಳೋದಿತ್ತು. ಡಾಕ್ಟರ್ ಇದಾರಲ್ಲ ಸೀನಿಯರ್ ಡಾಕ್ಟರ್ ಇಂಟ್ರೆಸ್ಟ್ ಅವ್ರಿಗೆ. ಇದು ಈ ಪಿತ್ತದ ಬಗ್ಗೆ ನಾನು ಅಲೋಪತಿ ಡಾಕ್ಟರ್ ಇದ್ದೀನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಈ ಪಿತ್ತ ಅಂದರೆ ನಮ್ಮ ವಾತ ಪಿತ್ತ ಕಫ ಅಂತ ಆಯುರ್ವೇದ ಡಾಕ್ಟರ್ಗಳು ತುಂಬ ಯೂಸ್ ಮಾಡ್ತಾರೆ. ನನ್ನ ದೃಷ್ಟಿಯಲ್ಲಿ ಪಿತ್ತ ಅಂದರೆ ಬೈಲ್. ಈ ಬೈಲ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ಲಿವರ್ನಲ್ಲಿ. ಬೈಲ್ ಇಸ್ ಅನ್ ಇಂಪಾರ್ಟೆಂಟ್ ಜ್ಯೂಸ್. ಅದು ಡಿಯೋಡನಿಮ್ ಬರುತ್ತೆ. ನಮ್ಮ ಡೈಜೆಷನ್ ಸ್ಟಮಕ್ಕು ಫುಡ್ಡನ್ನು ರೆಡಿ ಮಾಡ್ತದೆ, ಗ್ರೈಂಡ್ ಮಾಡಿ ಡಿಯೋಡನಮಿ ತಳ್ಳುತ್ತೆ. ಅಲ್ಲಿ ಡೈಜೆಷನ್ಗೆ ಇದು ಬೇಕು. ಭಾಳ ಜನ ನನಗೆ ಪಿತ್ತ ಜಾಸ್ತಿ ಆಯಿತು ಅಂತಾರೆ, ಬಟ್ ನಮ್ಮ ಸಿಸ್ಟಮ್ನಲ್ಲಿ ಅದಿಲ್ಲ. ತುಂಬ ಜನ ಬಾಯಿನಾಗ ವಾಂತಿ ಮಾಡೋ ಹುಳಿ ಬಂದರೆ ಪಿತ್ತ ವಾಂತಿ ಆಯಿತು ಡಾಕ್ಟ್ರೆ ಅಂತಾರೆ. ಆ್ಯಕ್ಚುಲಿ ಆ್ಯಸಿಡ್ನ ಟೇಸ್ಟ್ ಹುಳಿ ಇರುತ್ತೆ ಅದು ಇದು. ಅಂಡ್ ಈ ಪಿತ್ತದ ಬಗ್ಗೆ ತುಂಬ ತಪ್ಪು ಕಲ್ಪನೆ. ನಮ್ಮಲ್ಲಿ ಪಿತ್ತ ಜಾಸ್ತಿ ಆಗಿದೆ ಅಂದರೆ ಜಾಂಡೀಸ್ ಆದಾಗ ಮಾತ್ರ ಅದು ಬೈಲ್ ಫ್ಲೋ ಆಗಲ್ಲ, ಅಬ್ಸ್ಟ್ರಕ್ಷನ್ ಹಾಕಿ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ಅದರಿಂದ ತುಂಬ ಜನ ಈ ನಮ್ಮ ಫ್ರೆಂಡ್ ಆಮೇಲೆ ಏನು ಹೇಳ್ತಾರೋ ನೋಡೋಣ. ಸರ್ ಡೆಫಿನೆಟ್ಲಿ ನಿಮಗೆ ಉತ್ತರ ನನ್ನ ಪ್ರಕಾರ ಪಿತ್ತದ ಬಗ್ಗೆ ಡೆಫಿನೆಟ್ಲಿ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಆಮೇಲೆ ಇನ್ನೊಂದು ಅವಲೇ ಒಂದು ಮಾತಾಡಬೇಕು ಅಂತ ಹೇಳಿದ್ದೆ. ಈ ಜನಸಾಮಾನ್ಯರಲ್ಲಿ ಇವತ್ತು ಗೊಂದಲ ಜಾಸ್ತಿ ಆಗಿರೋದು ಸೋಷಿಯಲ್ ಮೀಡಿಯಾಯಿಂದ. ವಿ ಆರ್ ಆಲ್ ಕ್ವಾಲಿಫೈಡ್ ಪೀಪಲ್ಸ್ ಇಲ್ಲಿ ಕೂತು ಮಾತಾಡೋರು. ಸೊ ಇವತ್ತು ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಅಂಡ್ ಜನಗಳಿಗೆ ಏನು ಗೊತ್ತಾ ಅಂದರೆ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ. ಇವಾಗ ನೋಡಿ, ಡಯಾಬಿಟಿಸ್ ಇರೋರಿಗೆ ಈ ಡಯಾಟಿಷಿಯನ್ನು ಒಂದು ಕಟೋರಿ ಆಫ್ ರೈಸ್, ಒಂದು ಅದು ಫುಡ್ ಆಲ್ಟರ್ನೇಟಿವ್, ಅದು ಎಕ್ಸ್ಚೇಂಜ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಕನ್ಫ್ಯೂಷನ್ ಪ್ರತಿಯೊಂದು ತೂಕ ಮಾಡಿ ತಿನ್ಬೇಕಾ, ಅಳತೆ ಮಾಡಿದೆ. ನಾನು ಅದಕ್ಕೆ ಭಾಳ ಸರಳ ಮಾಡಬೇಕು ಅಂದರೆ ನಾನು ಹೇಳಿದೆ ಡಯಾಬಿಟಿಸ್ ಇರೋರಿಗೆ 4 ಟೀ ನೆನ್ಪಿಟ್ಕೊಳ್ಳಿ ಅಂತ. ಏನ್ರಿ ಡಾಕ್ಟ್ರೆ 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ ಮುಗಿದೋಯ್ತು. ಈ ರೀತಿಯ ವಿಚಾರಗಳನ್ನ ಡೆಫಿನೆಟ್ಲಿ ಪಿತ್ತದ ಬಗ್ಗೆ ಇವ್ರೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಹೌದಾ, ಹಾಲಿನಿಂದ ಪಿತ್ತ ವಾತ ಎಲ್ಲ ಸ್ಟಾರ್ಟ್ ಆಗುತ್ತೆ ಹೆಂಗೆ ಅಂತ? ಇಲ್ಲ, ನಾನು ಅದನ್ನು ತುಂಬ ಒಬೆ ಮಾಡಲ್ಲ. ಯಾಕಂತ ಹೇಳಿದ್ರೆ ಅದು ಮಾತ್ರ ಯೂಶಲಿ ಪಿತ್ತ ಅಂತ ಅವ್ರು ಮಾತಾಡ್ತಿರೋ ರೀಸನ್ಸ್ ಯಾಕಂತ ಹೇಳಿದ್ರೆ ಯೂಶಲಿ ಫ್ಯಾಟಿ ಲಿವರ್ಸ್ ತುಂಬ ಜಾಸ್ತಿ. ಯೂಶಲಿ ಯಾರೆಲ್ಲ ಇದ್ದಾರೆ ಈಗ ಆಲ್ಮೋಸ್ಟ್ 10 ಔಟ್ ಆಫ್ 10 ನೋಡಿದ್ರೆ 5 to 6 ಫ್ಯಾಟಿ ಲಿವರ್ಸ್ ಇದ್ದೇ ಇದೆ. ಇವನ್ ಫೀಮೇಲ್ಸ್ ಅಲ್ಲಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದೇ ಇದೆ. ಸೊ ತುಂಬ ಜನ ಕಾನ್ಷಿಯಸ್ ಆಗ್ತಾರೆ, ಅಯ್ಯೋ ನನ್ನ ಫ್ಯಾಟಿ ಲಿವರ್ ಇದೆ, ಅದಕ್ಕೆ ನಾನು ಮೇ ಬಿ ಹಾಲು ಕುಡಿತಾ ಇದರಿಂದ ಬರ್ತಾ ಇದೆ ಅನ್ನೋ ಒಂದು ರಾಂಗ್ ಕಾನ್ಸೆಪ್ಟ್ಸ್ ಇದೆ ತುಂಬ ಜನರಿಗೆ. ಮೇ ಬಿ ಅದು ಮಾತ್ರ ಅಲ್ಲ, ಅವರಿಗೆ ಹಾಲು ಕುಡಿಯೋದ್ರಿಂದ ಅಲ್ಲ, ಅದು ಮಾತ್ರ ಅಲ್ಲ. ಸೊ ಅವರ ಹ್ಯಾಬಿಟ್ಸ್ ಕಂಪ್ಲೀಟಾಗಿ ಚೇಂಜ್ ಇದೆ. ಫಿಸಿಕಲ್ ಆಕ್ಟಿವಿಟೀಸ್ ನಾನು ಫಸ್ಟ್ ಹೇಳುವಂಥದ್ದು, ಯಾರೇ ಕೇಳಲಿ ಪಿತ್ತದ ಬಗ್ಗೆ ಏನೇ ಹೇಳಿ, ಬಟ್ ನಾನು ಫಸ್ಟ್ ಹೇಳುವಂಥದ್ದು ಪ್ರಾಪರಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ನಿಮಗೆ ಪಿತ್ತದ ಪ್ರಾಬ್ಲಮ್ಸು ಇರೋದಿಲ್ಲ, ನಾರ್ಮಲ್ ಆಗಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರೋದಿಲ್ಲ. ಸರ್ ಮುಂಚೆ ಹೇಳ್ತಿದ್ದಂಗೆ ಮುಂಚೆ ಅವರು ಏನೋ ಫುಡ್ ತಗೋತಾ ಇದ್ರು, ಹಾಲು